ಇಲ್ಲಿ ಇಂಜಿನಿಯರು ಇಲ್ಲಿ ಟನಲ್ ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇದು ವೇದಾ ಸಿಟಿ ಮತ್ತೆ ವೀನಾ ಸಿಟಿಗೆ ಶಾರ್ಟ್ ಕಟ್ ಆಗುತ್ತೆ ಮತ್ತೆ ಎಷ್ಟೊಂದು ಕಿಲೋಮೀಟರ್ಸ್ ಶಾರ್ಟ್ ಆಗುತ್ತೆ. ಶಿವ, ಒಳಗಡೆ ಯಾರನ್ನು ಕೂಡ ಬಿಡ್ತಿಲ್ಲ. ಅಲ್ಲದೆ ಮಕ್ಕಳಿಗಂತೂ ಈ ಜಾಗ ಸೇಫ್ ಅಲ್ಲ. ಯಾಕಂದ್ರೆ ಡಿಗ್ಗಿಂಗ್ ಮಾಡುವಾಗ ಕಲ್ ಸಿಡಿಯುತ್ತೆ ಮತ್ತೆ ಧೂಳು ಬರುತ್ತೆ. ನೀವೆಲ್ಲ ಹೊರಗಡೆ ನಿಂತ್ಕೊಂಡೇ ನೋಡಿ, ನಾವು ಹೊರಗಡೆ ನಿಂತ್ಕೊಂಡಿದೀವಿ. ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡಿ ಕೇಳ್ತೀನಿ. ಅದು ಹೇಳೋ. ಅಪ್ಪ, ನಾನು ಮತ್ತೆ ನನ್ನ ಫ್ರೆಂಡ್ಸು ಟನಲ್ ಡಿಗ್ ಮಾಡೋದನ್ನ ನೋಡ್ಬೇಕು. ನಾವು ಒಳಗ್ ಬರ್ಬೋದಾ ಅಪ್ಪ? ಇಲ್ಲ, ಇದು ಮಕ್ಕಳು ಬರುವಂತ ಜಾಗ ಅಲ್ಲ. ಅದು ಅಲ್ಲದೆ ಇಲ್ಲಿ ಡಿಗ್ಗಿಂಗ್ ಬೇರೆ ನಡೀತಾ ಇದೆ. ಕೆಲಸ ನಿಲ್ಸಿ, ಲ್ಯಾಂಡ್ ಸ್ಲೈಡ್ ಆಗೋ ಸಾಧ್ಯತೆಗಳಿದೆ, ನಿಲ್ಸಿ. ಅದು ಇಲ್ಲಿ ಮಾತ್ರ ಬರ್ಬೇಡ, ಟನಲ್ ಬ್ಲಾಕ್ ಆಗಿದೆ, ಮೇಲಿಂದ ಕಲ್ಗಳು ಬೀಳ್ತಾ ಇದೆ. ಹಲೋ 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 ಆದಿ ಆದಿ. ಲಡ್ಡು ಸಿಕ್ಸರ್, ಒಳಗ್ ನಮ್ಮ ಅಪ್ಪ ಸಿಗಾಕೊಂಡಿದ್ದಾರೆ, ಏನಾದ್ರೂ ಮಾಡಿ. ಆದಿ ಪುಟ್ಟ, ನೀನ್ ಚಿಂತೆ ಮಾಡ್ಬೇಡ, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ನಿಮ್ಮ ಅಪ್ಪನ ಆದಷ್ಟು ಬೇಗ ಹೊರಗಡೆ ತರ್ತೀವಿ. ಚಿಂತೆ ಮಾಡ್ಬೇಡ, ನೀನು ಚಿಂತೆ ಮಾಡ್ಬೇಡ. ರಾತ್ರಿ ಆಯ್ತು, ಬೇಗ ಬೇಗ ಎಲ್ಲ ತೆಗಿಬೇಕು. ನೋಡಿ, ರಾತ್ರಿ ಈಗ ತುಂಬಾ ಹೊತ್ತಾಯ್ತು. ನೀವೆಲ್ಲರೂ ಈಗ ನಿಮ್ ಮನೆಗೆ ಹೋಗಿ. ಈ ಜಾಗದಲ್ಲಿ ರಾತ್ರಿ ವೇಳೆ ಭಯಂಕರವಾದ ಕಾಡು ಪ್ರಾಣಿಗಳೆಲ್ಲ ಬರ್ತವೆ. ನೀವೆಲ್ಲರೂ ಬೆಳಿಗ್ಗೆ ಬನ್ನಿ. ಈ ಕೆಲಸ ರಾತ್ರಿ ಎಲ್ಲ ನಡೀತಾ ಇರುತ್ತೆ. ಸರಿ, ನಡೀರಿ ನಡೀರಿ. ಇಲ್ಲ, ನಾನು ನಮ್ಮ ಅಪ್ಪನ ಬಿಟ್ಟು ಎಲ್ಲೂ ಹೋಗಲ್ಲ. ಆದಿ ಪುಟ್ಟ, ಲಡ್ಡು ಸಿಂಗ್ ಸರಿಯಾಗಿ ಹೇಳ್ತಿದ್ದಾರೆ. ನಾವೆಲ್ಲರೂ ಸೇರಿ ನಿಮ್ಮ ಅಪ್ಪ ಮತ್ತೆ ಉಳಿದವ್ರೆಲ್ಲರೂ ಹೊರಗಡೆ ಕರ್ಕೊಂಡ್ ಬರ್ತೀವಿ. ನಡೀರಿ, ಎಲ್ರು ತಮ್ಮ ಮನೆಗಳಿಗೆ ನಡೀರಿ. ಮತ್ತೆ ಬೆಳಿಗ್ಗೆ ಬನ್ನಿ. ಹಾಗೇನೆ ನಾನ್ ರಾತ್ರಿ ಎಲ್ಲ ಇಲ್ಲೇ ಇದ್ದು ಈ ಕೆಲ್ಸಗಳನ್ನೆಲ್ಲ ನೋಡ್ಕೊಳ್ತೀನಿ. ನಾವೆಲ್ಲರೂ ಸೇರ್ಕೊಂಡು ನಿಮ್ಮಪ್ಪ ಮತ್ತೆ ಬೇರೆಯವ್ರನ್ನ ಹೊರಗ್ ತೆಗಿತೀವಿ. ಈ ಪರ್ವತದಿಂದ ತುಂಬಾ ಜೋರಾಗಿ ನೀರ್ ಬೀಳೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸುರಂಗಗಳಾಗಿವೆ. ಈ ಲೈನ್ ಕಾಣಿಸ್ತಿದ್ಯಾ? ಇದು ಆ ಬೀಳುವಂತ ನೀರಿನಿಂದ ಆಗಿರೋ ದಾರಿಗಳು. ನಾವೇನಾದ್ರೂ ಬೆಟ್ಟದ ಮೇಲೆ ಹೋಗಿ ದಾರಿ ಹುಡುಕಿದ್ರೆ ಆ ನೀರಿನಿಂದ ಆಗಿರುವಂತ ಯಾವ್ದಾದ್ರೊಂದು ಚಿಕ್ಕ ದಾರಿ ನಮ್ಗೆ ಸಿಕ್ಕೇ ಸಿಗುತ್ತೆ. ಮತ್ತೆ ಕೆಳಗೆ ನಾವು ಈ ಅಂಡರ್ ವಾಟರ್ ದಾರಿಯಿಂದ ಆದಿಯವರ ತಂದೆ ತನಕ ತಲುಪಬಹುದು. ಅಕಸ್ಮಾತ್ ನಾವು ಅಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ರೆ ನಮ್ಮನ್ನ ಯಾರು ಕಾಪಾಡ್ತಾರೆ? ಏಲಿಯನ್ಗಳು ಬೆಟ್ಟದ ಮೇಲೆ ಮನೆ ಮಾಡ್ಕೊಂಡಿರ್ತಾವಂತ ನಾನು ಕೇಳಿದ್ದೆ. ಅಲ್ಲಿ ಇದ್ರೆ ಏನ್ ಮಾಡೋದು? ಯೂಡಿ, ನೀನು ಏಲಿಯನ್ಸ್ ನ ಬಿಟ್ಟು ಬೇರೆ ಯೋಚನೆನೂ ಮಾಡು. ಓ ಹೌದಾ? ಅಲ್ಲೇನಾದ್ರೂ ದೆವ್ವ ಇದ್ರೆ? ನಮ್ಮಮ್ಮ ಊರಿಗೆ ಹೋಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಮ್ಮಮ್ಮನ ಗತಿ ಏನಾಗೋದೋ ಏನೋ. ಅವ್ರಿಗೆ ಏನು ತಿಳಿಸೋ ಅವಶ್ಯಕತೆನೇ ಇಲ್ಲ ನಮ್ಗೆ. ನಾವು ನಿಮ್ಮಪ್ಪನ್ನ ಹೇಗಾದ್ರೂ ಹುಡ್ಕೋಣ. ಡೋಂಟ್ ವರಿ, ಬೆಳಗ್ಗೆ ಆಗ್ತಿದ್ದಂಗೆ ಹುಡ್ಕೋಣ. ಗೆಳೆಯರೇ, ಇಲ್ಲಿ ಯಾವ್ದಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ. ಅದರಿಂದ ನಾವು ಆದಿಯವರ ತಂದೆ ಇರೋ ಜಾಗನ ಹುಡುಕ್ಬಹುದು. ಸರಿಯಾಗಿ ನೋಡಿ. ಶಿವ, ಅಲ್ಲೋಡು, ಒಂದ್ ಸುರಂಗ ಕಾಣಿಸ್ತಿದೆ. ನಡಿ, ಹೋಗ್ ನೋಡೋಣ. ಇದೇ ದಾರಿ ಇರ್ಬೋದಲ್ವಾ?
ಓಹೋ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಲಡ್ಡು ಸಿಂಗ್ ಸರ್ಗೆ ಹೇಗಾದ್ರೂ ನಾವು ಇನ್ಫಾರ್ಮ್ ಮಾಡಲೇಬೇಕು. ಎಸ್. ಅರೆ ಅಯ್ಯೋ, ಈ ಹುಳು ಯಾಕೆ ನನಗೆ ಇಷ್ಟೊಂದು ಕಾಟ ಕೊಡ್ತಾ ಇದೆ? ಅಯ್ಯೋ ನಿಲ್ ಸಾಕು. ಅರೆ ಲಡ್ಡು ಸಿಂಗ್ ಸರ್, ನಾನ್ ಶಿವ ಮಾತಾಡ್ತಾ ಇದ್ದೀನಿ. ಅರೆ ಶಿವನಾ? ಹಾ ಹೌದು, ಇದು ನನ್ನದೇ ಆದಂತ ಒಂದು ಗ್ಯಾಜೆಟ್. ಲಡ್ಡು ಸಿಂಗ್ ಸರ್, ನಾವು ಮೇಲ್ಗಡೆ ದಾರಿನ ಹುಡುಕ್ತಾ ಇದ್ವಿ, ಮತ್ತೆ ಒಂದು ಗುಹೆ ಒಳಗಿಂದ ಕೆಳಗ್ ಬಂದ್ ಬಿದ್ದಿದೀವಿ. ನೀವು ಬೇಗ ಬನ್ನಿ. ಓಹೋ, ಚಿಂತೆ ಮಾಡ್ಬೇಡ ಶಿವ, ಡೋಂಟ್ ವರಿ, ನಾನು ಈಗ್ಲೇ ಬರ್ತೀನಿ. ನಡೀರಿ ನಡೀರಿ ತಾತವ್ರೆ, ನಡೀರಿ. ಏನಾಯ್ತು? ಹಾಗ್ಯಾಕ್ ನೋಡ್ತಿದ್ಯಾ? ಇವಾಗ ನಾವು ಸಿಗಾಕೊಂಡಿದೀವಿ. ಇವಾಗ ನಮ್ಮನ್ನ ಯಾರು ಕಾಪಾಡ್ತಾರೆ? ಶಾಂತವಾಗಿರು ಯುಡಿ, ನಮ್ಗೆ ಇಲ್ಲಿಂದ ಯಾವ್ದಾದ್ರು ಒಂದು ದಾರಿಗೆ ಸಿಕ್ಕೇ ಸಿಗುತ್ತೆ. ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಯುಡಿ, ನಿನಗೆ ಯಾವಾಗ್ಲೂ ಕಷ್ಟದಲ್ಲೇ ಇದ್ದಾಗ್ಲೇ ಹಸಿರು ಯಾಕಾಗತ್ತೆ? ನಂಗೆ ಭಯ ಆದಾಗ ತುಂಬಾ ಹಸುವಾಗುತ್ತೆ. ಹಲೋ, ಯಾರಾದ್ರೂ ಇದೀರಾ? ಯಾರಾದ್ರೂ ಕೇಳ್ತಿದ್ದೀರಾ? ಅರೆ, ನೀವೇನ್ ಪಾರ್ಟಿಗೆ ಬಂದಿದ್ದೀರಾ? ಏನ್ ಹೆಲೋ ಹೇಳ್ತಿದ್ದೀರಾ? ಹೀಗೆ ಹೇಳಿ. ತಿನ್ನಕ್ಕೇನೂ ಸಿಗ್ತಿಲ್ಲ. ನೀರ್ ಕುಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊತೀನಿ. ನೀರ್ ಕುಡಿಯೋ ಒಂದ್ ಒಳ್ಳೆ ವಿಧಾನನ ನಾನ್ ಹೇಳ್ಕೊಡ್ತೀನಿ. ಕೂತ್ಕೋ, ಹಾಗೆ ಬಗ್ಬಿಟ್ಟು ನೀರ್ನ ಕುಡಿ. ನೀರ್ ಅದಾಗದೆ ಬಾಯ್ ಒಳಗೆ ಹೋಗುತ್ತೆ. ಇದು ತರ್ಲೆಯಾಗಿ ನೀರ್ ಕುಡಿಯೋ ವಿಧಾನ. ಹಲೋ, ಯಾರಾದ್ರೂ ಇದೀರಾ? ಅಪ್ಪ, ನೀವೆಲ್ಲಿದ್ದೀರಾ? ನಾವಿಲ್ಲಿ ಒಳಗಡೆ ಸಿಕ್ಕಾಕೊಂಡಿದೀವಿ. ನಮ್ಮಪ್ಪ ಇದೇ ಯಾವ್ದೋ ಸುರಂಗದಲ್ಲಿ ಸಿಗಾಕೊಂಡಿದ್ದಾರೆ. ನಾವಿವಾಗ ಏನ್ ಮಾಡೋದು? ಇಲ್ಲಂತೂ ಒಂದು ನೀರಿನ ಜಾಗವಿದೆ. ಈ ನೀರು ಅವ್ರಿರೋ ಸುರಂಗದಲ್ಲಿ ಹೋಗ್ಬೋದೇನೋ. ಈ ಕೊಳ ಅವ್ರಿರೋ ಗುಹೆವರೆಗೂ ಹೋಗೋದಾದ್ರೆ
ನಮ್ಮ ಕೆಲ್ಸ ಆಗ ಹೋಗುತ್ತೆ. ನಾನು ಏನಾದ್ರೂ ಮಾಡ್ತೀನಿ. ಓಕೆ, ನೀವೆಲ್ರೂ ಇಲ್ಲೇ ಇರಿ, ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ. ಹುಷಾರಾಗಿ ಹೋಗು ಶಿವ. ಆಲ್ ದಿ ಬೆಸ್ಟ್. ಹೋಗೋ ದಾರಿ ಅಂತೂ ಒಂದೇ ಇರೋದು, ಆದ್ರೆ ನಾನ್ ಯಾವ ಸುರಂಗದಿಂದ ಬಂದೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಸರಿ, ಹಾಗಾದ್ರೆ ಮುಂದೆ ಹೋಗಿ ನೋಡ್ತೀನಿ. ಶಿವ, ನೀನ್ ನಿಜವಾಗ್ಲೂ ತುಂಬಾ ಬುದ್ಧಿವಂತ ಹುಡುಗ. ನೀನ್ ನಮಗೋಸ್ಕರ ಇಷ್ಟು ರಿಸ್ಕ್ ತಗೊಂಡೆ. ಥ್ಯಾಂಕ್ ಯು ಮಗು. ಇಟ್ಸ್ ಓಕೆ ಅಂಕಲ್. ತೊಂದ್ರೆಲಿ ಇರ್ಬೇಕಾದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ನೀವುಗಳು ಕೂಡ ನನ್ನ ಜೊತೆ ಈಜಾಡ್ಕೊಂಡು ಆ ಗುಹೆ ಒಳಗಡೆ ನಡೀರಿ, ಬನ್ನಿ. ಆದ್ರೆ ನನಗೆ ಈಜಕ್ ಬರಲ್ವಲ್ಲ. ನನ್ಗೂ ಕೂಡ ಬರಲ್ಲ. ಸರಿ, ಹಾಗಾದ್ರೆ ಪರವಾಗಿಲ್ಲ, ನಾನೇ ಏನಾದ್ರೂ ಮಾಡ್ತೀನಿ. ಆದಿ, ನಿಮ್ಮಪ್ಪ ನನ್ಗೆ ಸಿಕ್ಕಿದ್ದಾರೆ. ರೇವಾ, ಈಗ ನಾನು ನನ್ನ ಸೈಕಲ್ನ ಕರ್ಕೋತಾ ಇದ್ದೀನಿ ಇವರೆಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗೋದಿಕ್ಕೆ. ಒಂದೇ ಪ್ರಾಬ್ಲಮ್ ಇರೋದು, ಒಂದ್ ಸ್ಪಾಟ್ ಇಂದ ಎಷ್ಟೋ ಟನಲ್ಗಳಿಂದ ನೀರು ಬಂದು ಒಂದ್ ಕಡೆ ಸೇರ್ತಾ ಇದೆ. ಮತ್ತೆ ನನಗೆ ನೆನಪಿಲ್ಲ ನಾನು ಯಾವ ಸುರಂಗದಿಂದ ಬಂದೆ ಅಂತ. ನನ್ನ ಗೈಡ್ ಮಾಡೋದಿಕ್ಕೆ ಯಾವ್ದಾದ್ರು ದಾರಿ ಹುಡುಕಿ. ಓಕೆ ಶಿವ. ಡಾಗಿ, ಇವತ್ ನಿನ್ನ ಅವಶ್ಯಕತೆ ತುಂಬಾ ಇದೆ. ಹೋಗು, ಶಿವ ಎಲ್ಲಿದ್ದಾನೆ ನೋಡು. ಶಿವ ಸಿಕ್ಬಿಟ್ಟ, ಶಿವ ಸಿಕ್ಬಿಟ್ಟ, ಶಿವ ಶಿವ ಶಿವ, ಈ ಚಿಕ್ಕ ಹೋಲಲ್ಲಿ ನೀನು ಹೇಗ್ ಹೋದೆ ಶಿವ? ತಾತವ್ರೆ, ತಾತವ್ರೆ, ಆ ಹಾವು ಹೊರಟು ಹೋಯ್ತು, ನೀವು ಗಾಬರಿ ಆಗ್ಬೇಡಿ. ಈಗ ನನಗ್ ಹೇಳಿ ಆದಿಯೂಡಿ, ನಾವ್ ಶಿವನ್ಗೆ ಹೇಗ್ ಹೇಳ್ಬೇಕು ಅವ್ನ್ ಯಾವ ದಾರಿಯಿಂದ ಹೊರಗ್ ಬರ್ಬೇಕು ಅಂತ? ನಾನ್ ಹೋಗ್ತೀನಿ. ಇಲ್ಲೊಂದ್ ಸ್ವಲ್ಪ ವೈನ್ ಟ್ರೀ ಕಲೆಕ್ಟ್ ಮಾಡೋಣ, ಆಮೇಲೆ ನಾನು ಅದನ್ನ ಹಿಡ್ಕೊಂಡು ಹೋಗ್ತೀನಿ. ಹಗ್ಗನ ಎಳೆದ್ರೆ ನೀವು ನನ್ನನ್ನ ಮೇಲೆ ಎತ್ಕೊಳ್ಳಿ. ಸಾರಿ, ನಂಗೆ ಜಾಸ್ತಿ ಹೊತ್ತು ಉಸಿರಿಟ್ಕೊಳಕ್ ಆಗ್ಲಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಇಲ್ಲ ಇಡಿ,
ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕು. ಇದನ್ನ ಹಿಡ್ಕೊಂಡಿರಿ, ಮತ್ತೆ ಸ್ವಲ್ಪ ಹೊತ್ತು ಉಸಿರು ಕಟ್ಕೊಳ್ಳಿ. ನಾವು ಬೇಗ ಅಲ್ಲಿಗೆ ತಲುಪ್ತೀವಿ. ಅದು ಜಾಸ್ತಿ ದೂರ ಇಲ್ಲ. ನನಗೆ ಸರಿಯಾದ ಸುರಂಗ ಸಿಕ್ಕಿದ್ರೆ ಸಾಕು. ನಾನ್ ಬಂದಲ್ಲ ಅದೇ ಸುರಂಗ. ನೋಡ್ತೀನಿ, ಬ್ಯಾಗ್ ಅಲ್ಲಿ ಏನಾದ್ರೂ ಸಹಾಯಕ್ಕೆ ಬರಬಹುದು. ಎಸ್, ಇದರಿಂದ ಕೆಲಸ ಆಗತ್ತೆ. ಆದಿ ಥ್ಯಾಂಕ್ ಯು ಶಿವ, ಥ್ಯಾಂಕ್ಸ್ ಅ ಲಾಟ್. ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ಸ್, ನೋ ಸಾರಿ. ನಾವಿನ್ನೂ ಪೂರ್ತಿಯಾಗಿ ಹೊರಗಡೆ ಹೋಗಿಲ್ಲ. ಬಹುಶಃ ಲಡ್ಡು ಸಿಂಗ್ ಸರ್ ನಮ್ ಸಹಾಯಕ್ಕೆ ಬಂದಿರಬಹುದು. ಶಿವನ ಸ್ನೇಹಿತರ ಸೈಕಲ್ ಎಲ್ಲ ಇಲ್ಲೇ ಇದೆ. ಅಂದ್ರೆ ಅವರ ಸ್ನೇಹಿತರೆಲ್ಲ ಇಲ್ಲೇ ಎಲ್ಲೋ ಇರ್ತಾರೆ. ಕಂಡು ಹಿಡಿಬೇಕು. ಆದ್ರೆ ಎಲ್ಲಿದ್ದಾರೆ? ಹಲೋ, ಯಾರಾದ್ರೂ ಇದ್ದೀರಾ? ಹಲೋ ಹಲೋ ಅಲ್ಲ, ಹೆಲ್ಪ್ 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 ಹೆಲ್ಪ್. ಎಸ್, ಡಾಗಿ ಡಾಗಿ. ಶಿವ ಸಿಕ್ಬಿಟ್ಟ. ಶಿವ, ನಾನ್ ನಿನ್ಗೋಸ್ಕರ ಈಗ್ಲೇ ಹಾಡ್ತೀನಿ. ನೀವ್ ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಹಾಡು ನಿಲ್ಸಿ. ಎಂತ ಚಮತ್ಕಾರ ತಾತವ್ರೆ. ಎಸ್ ತಾತ, ಥ್ಯಾಂಕ್ ಯು. ಓಹ್, ಸಾರಿ, ಕರೆಕ್ಷನ್. ನಿಮ್ಮ ಹಾಡಿನಿಂದ ಬಂಡೆನ ಸರಿಸ್ಬಿಟ್ರಿ. ಶಿವ, ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ನೀನು ಆದಿ ಫ್ರೆಂಡು. ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ಸ್, ನೋ ಸಾರಿ ಅಲ್ವಾ? ಫ್ರೆಂಡ್ಶಿಪ್ ಏನು ಅಂತ ನೀನ್ ನಮ್ಗೆ ಇವತ್ತೆಲ್ಲ ಹೇಳ್ಕೊಟ್ಟಿದ್ಯಾ. 3 cheers for ಶಿವ.